ಜೈಲಿನಲ್ಲಿ ನಟ ದರ್ಶನ್ಗೆ ಹಾಸಿಗೆ ದಿಂಬು ಕೊಡ್ತಾ ಇಲ್ಲ ಅನ್ನುವ ವಿಚಾರ ಇವತ್ತು ಸಿಸಿಎಚ್ ಕೋರ್ಟ್ನಲ್ಲಿ ನಡೆಯಿತು. ದರ್ಶನ್ ಪರ ವಕೀಲ ಸುನಿಲ್ ವಾದ ಮಾಡಿದ್ದು 45 ದಿನಗಳಿಂದ ಕ್ವಾರಂಟೈನ್ ಸೆಲ್ ಅಲ್ಲಿಟ್ಟಿದ್ದಾರೆ. ಬೆಳಕಿನ ಕಡೆಗೂ ಹೋಗುವಂತಿಲ್ಲ, ವಾಕಿಂಗ್ ಮಾಡೋಕೆ ಬಿಡ್ತಾ ಇಲ್ಲ. ಎಷ್ಟು ಜನ ವಿಐಪಿಗಳಿಗೆ ಎಂತೆಂತಹ ಟ್ರೀಟ್ಮೆಂಟ್ ಕೊಡ್ತಾರೆ, ಆದ್ರೆ ನನ್ನ ಕಕ್ಷಿದಾರನಿಗೆ ನಿಯಮಗಳ ಪ್ರಕಾರ ಸೌಲಭ್ಯ ಕೊಡ್ತಾ ಇಲ್ಲ ಅಂತ ವಾದ ಮಾಡಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಎಸ್ಪಿಪಿ ಪ್ರಸನ್ನ ಕುಮಾರ್, ಇಲ್ಲದನ್ನೆಲ್ಲ ಇಲ್ಲಿ ಹೇಳಬೇಡಿ, ಏನ್ ವಿಚಾರ ಇದೆಯೋ ಅದನ್ನಷ್ಟೇ ಹೇಳಿ, ಆರೋಪಿ ಪಲ್ಲಂಗ ಕೇಳಿದ್ರೆ ಕೊಡಕ್ಕಾಗಲ್ಲ ಅಂತ ಕೌಂಟರ್ ಕೊಟ್ರು. ಎಸ್ಪಿಪಿ ವಾದಕ್ಕೆ ಮತ್ತೆ ಕೌಂಟರ್ ಕೊಟ್ಟ ದರ್ಶನ್ ವಕೀಲರು, ಉಮೇಶ್ ರೆಡ್ಡಿಗೆ ಎಷ್ಟು ಸೌಲಭ್ಯ ನೀಡಿದ್ದಾರೆ ಗೊತ್ತಾ, ಎಸ್ಪಿಪಿ ಜೈಲರ್ನ ಮಿಸ್ಲೀಡ್ ಮಾಡ್ತಿದ್ದಾರೆ, ಇಲ್ಲದ ಕಾನೂನು ಇವರು ಸೃಷ್ಟಿ ಮಾಡ್ತಿದ್ದಾರೆ ಅಂದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಎಸ್ಪಿಪಿ ಪ್ರಸನ್ನ ಕುಮಾರ್, ಸಜಾಬಂದಿ ಕೈದಿಗೆ ಕೊಡುವಂತಹ ಸೌಲಭ್ಯ ಕೊಟ್ಟಿದ್ದೇವೆ, ಆತನಿಗೆ ಯಾವ ರೀತಿ ಸೆಕ್ಯೂರಿಟಿ ಕೊಡಬೇಕು ಅಂತಾನೂ ಇದೆ ಅಂದ್ರು. ಎಲ್ಲಾ ವಾದ ಪ್ರತಿವಾದ ಆಲಿಸಿ ಆದೇಶವನ್ನ ಅಕ್ಟೋಬರ್ 9ಕ್ಕೆ ಕಾಯ್ದಿರಿಸಲಾಗಿದೆ. ಜೈಲಲ್ಲಿ ಹಾಸಿಗೆ ದಿಂಬಿಗೆ ನಟ ದರ್ಶನ್ ಪರದಾಟವನ್ನು ಮಾಡ್ತಾ ಇದ್ದಾರೆ. ಇತ್ತ ಸಾಮಾಜಿಕ ಜಾಲತಾಣದಲ್ಲಿ ಪತ್ನಿ ವಿಜಯಲಕ್ಷ್ಮಿ ಗಂಡನ ಜಪವನ್ನು ಮಾಡ್ತಿದ್ದಾರೆ. ದರ್ಶನ್ ಜೊತೆ ಥೈಲ್ಯಾಂಡ್ ಪ್ರವಾಸದ ಫೋಟೋಗಳನ್ನ ಪತ್ನಿ ವಿಜಯಲಕ್ಷ್ಮಿ ಶೇರ್ ಮಾಡಿಕೊಂಡಿದ್ದಾರೆ. ಜುಲೈನಲ್ಲಿ ಡೆವಿಲ್ ಶೂಟಿಂಗ್ ಸಮಯದಲ್ಲಿ ದರ್ಶನ್ ಜೊತೆ ವಿಜಯಲಕ್ಷ್ಮಿ ಕೂಡ ಥೈಲ್ಯಾಂಡ್ಗೆ ತೆರಳಿದ್ರು. ಇದೀಗ ಆ ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರಿಗೆ ಆದೇಶ ಮಾಡಲಾಗಿತ್ತು. ಇದೀಗ ಗಡಿಪಾರು ಆದೇಶ ಪ್ರಶ್ನಿಸಿ ತಿಮರೋಡಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ವಿಚಾರಣೆ ಕೈಗೆತ್ತಿಕೊಂಡ ಕೋರ್ಟ್ ತಿಮರೋಡಿ ವಿರುದ್ಧ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳದ ಹಾಗೆ ಮಧ್ಯಂತರ ತಡೆ ನೀಡಿ ಅಕ್ಟೋಬರ್ 8ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಇನ್ನೊಂದೆಡೆ ಅಕ್ರಮ ಶಸ್ತ್ರಾಸ್ತ್ರ ಕೂಡಿಟ್ಟ ಪ್ರಕರಣದಲ್ಲೂ ತಿಮರೋಡಿ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರು. ಆದರೆ ನಿರೀಕ್ಷಣಾ ಜಾಮೀನಿಗೆ ಸರ್ಕಾರಿ ಅಭಿಯೋಜಕರು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಸೆಷನ್ಸ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಲಿದೆ. ಗಿರೀಶ್ ಮಟ್ಟಣ್ಣವರಿಗೆ 1 ಲಕ್ಷ ರೂಪಾಯಿಯ ಮುಚ್ಚಳಿಕೆ ಬಾಂಡ್ ನೀಡಲಿಕ್ಕೆ ನೋಟಿಸ್ ನೀಡಲಾಗಿತ್ತು. ಸುಳ್ಯ ತಾಲೂಕು ತಹಶೀಲ್ದಾರ್ ನೋಟಿಸ್ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ತಾಲೂಕು ದಂಡಾಧಿಕಾರಿ ಎದುರು ಮಟ್ಟಣ್ಣವರ ಹಾಜರಾಗಿದ್ರು. ತಮ್ಮ ವಕೀಲರೊಂದಿಗೆ ಮಟ್ಟಣ್ಣವರು ಆಗಮಿಸಿದ್ರು. 2024ರಲ್ಲಿ ಬೆಳ್ಳಾರೆ ಪೊಲೀಸ್ ಠಾಣೆಯಲ್ಲಿ ಕ್ರಮ 29/2024 ಕಲಂ 153A 198 ಅಡಿ ದಾಖಲಾಗಿದ್ದಂಥ ಪ್ರಕರಣದ ವಿಚಾರಣೆ ಹಿನ್ನೆಲೆಯಲ್ಲಿ ಆಗಮಿಸಿದ್ರು. ಧರ್ಮದ ವಿರುದ್ಧ ಎತ್ತಿಕಟ್ಟಿ ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸುವಂತ ಹೇಳಿಕೆ ನೀಡಿದ ಆರೋಪ ಮಟ್ಟಣ್ಣವರ್ ಮೇಲಿದೆ. ಅಂದು ವಿಚಾರಣೆ ನಡೆಸಿದಂತ ಬೆಳ್ಳಾರೆ PSI ಈರಯ್ಯ ದಂಡಾಧಿಕಾರಿಗೆ ವರದಿಯನ್ನ ಕೊಟ್ಟಿದ್ರು. ಈ ವರದಿಯ ಅನ್ವಯ ಮಟ್ಟಣ್ಣವರಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು. ಮಲ್ಟಿಪ್ಲೆಕ್ಸ್ ಅಲ್ಲಿ 200 ರೂಪಾಯಿ ಟಿಕೆಟ್ ದರ ನಿಗದಿಗೆ ಹೈಕೋರ್ಟ್ ತಡೆ ನೀಡಿದ್ದರ ಬಗ್ಗೆ ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶ ತಿರುವು ಕೋರಿ ಫಿಲಂ ಚೇಂಬರ್ ಮತ್ತು ನಿರ್ಮಾಪಕ ಸಂಘದಿಂದ ಮೇಲ್ಮನವಿ ಸಲ್ಲಿಸಲಾಗಿತ್ತು. ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜು ಹಾಗೂ ನ್ಯಾಯಮೂರ್ತಿ ರಾಜೇಶ್ ರೈ ಅವರ ರಜಾಕಾಲದ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆಯಿತು. ದರ ಹೆಚ್ಚಾದ್ರೆ ನಿಮಗೆ ಅನುಕೂಲ ಆಗತ್ತೆ, ಟಿಕೆಟ್ ದರ ಕಡಿಮೆ ಇದ್ರೆ ಹೆಚ್ಚು ಜನ ಸಿನಿಮಾ ನೋಡೋದಕ್ಕೆ ಬರ್ತಾರೆ ಅಂದ್ರು ಜಡ್ಜ್. ಒಂದೊಮ್ಮೆ ನಿಯಮವನ್ನ ಪೀಠ ಎತ್ತಿ ಹಿಡಿದ್ರೆ ಆ ಹಣವನ್ನ ಟಿಕೆಟ್ ಖರೀದಿದಾರರಿಗೆ ಮರಳಿಸಬೇಕು ಅಂತ ಕೋರ್ಟ್ ಹೇಳಿದೆ. ವಿಚಾರಣೆಯನ್ನ ಮುಂದೂಡಲಾಗಿದೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಇಂದು ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ದಾರೆ. ಕಲಬುರಗಿ ಏರ್ಪೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿದರು. ಆ ಬಳಿಕ ಹೆಲಿಕಾಪ್ಟರ್ ಮೂಲಕ ವೈಮಾನಿಕ ಸಮೀಕ್ಷೆಯನ್ನು ಮಾಡಿದರು. ಕಲಬುರಗಿ ಜಿಲ್ಲೆಯ ಸನ್ನತಿ ಹಾಗೂ ವಿಜಯಪುರದ ಆಲಮೇಲ ಬ್ರಿಡ್ಜ್ ಕಮ್ ಬ್ಯಾರೇಜ್ ವೀಕ್ಷಣೆಯನ್ನು ಮಾಡಿದರು. 50 ನಿಮಿಷಗಳ ಕಾಲ ಸಮೀಕ್ಷೆ ನಡೆಯಿತು. ಬಳಿಕ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಅಧಿಕಾರಿಗಳ ಜೊತೆ ಸಿಎಂ ಸಭೆ ಮಾಡಲಾಗುತ್ತೆ. ಸಿಎಂಗೆ ಅನೇಕ ಸಚಿವರು ಸಾಥ್ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ನೆರೆ ಬಂದರೂ ಜಿಲ್ಲಾ ಉಸ್ತುವಾರಿ ಸಚಿವರು ಇತ್ತ ತಲೆ ಹಾಕ್ತಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. ಕಲಬುರಗಿಯಲ್ಲಿ ನೆರೆ ಪರಿಶೀಲನೆ ವೇಳೆ ಮಾತಾಡಿದ ಅವರು ಎಸಿ ರೂಮ್ಗಳನ್ನು ಬಿಟ್ಟು ಬಂದು ಜನರ ಸಮಸ್ಯೆ ಆಲಿಸಿ ಅಂತ ಆಗ್ರಹಿಸಿದ್ದಾರೆ. ನಿನ್ನೆ ಕಲಬುರಗಿಯಲ್ಲಿ ಪರಿಶೀಲನೆ ನಡೆಸಿದ್ದ ವಿಜಯೇಂದ್ರ ಇವತ್ತು ಯಾದಗಿರಿಯಲ್ಲಿ ನೆರೆ ನಷ್ಟದ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇನೆ, ನಿಮ್ಮ ಸಚಿವರನ್ನ, ಕೃಷಿ ಸಚಿವರನ್ನ, ಕಂದಾಯ ಸಚಿವರನ್ನ, ಉಸ್ತುವಾರಿ ಸಚಿವರನ್ನ ದಯವಿಟ್ಟು 1 ತಿಂಗಳು ಬೆಂಗಳೂರಿಗೆ ಬರಬೇಡ ಅಂತ ಹೇಳಿ ದಯವಿಟ್ಟು ಇಲ್ಲಿದ್ದು ಆ ಸಮಸ್ಯೆಗೆ ಪರಿಹಾರನ ಕೊಡುವಂತ ಕೆಲಸ ಮಾಡಲಿ. ದಯವಿಟ್ಟು ಇನ್ನೂ ಕೂಡ ತಡ ಮಾಡಬೇಡಿ. ರೈತರ ತಾಳ್ಮೆನ ಪರೀಕ್ಷೆ ಮಾಡೋದು ಬೇಡ. ಬೀದಿಗೆ ಬಂದಿದ್ದಾರೆ, ಅವ್ರಿಗೆ ಪರಿಹಾರನೂ ಕೂಡ ಕೊಡಬೇಕು. ಮತ್ತು ಚಿತ್ತಾಪುರ ಅಲ್ಲಿ ಪಾಪ ತಾಯಂದ್ರು ಎಲ್ಲ ಅಲ್ಲಿರ್ತಕ್ಕಂಥ ಶಾಸಕರಿಗೆ ವಿನಂತಿನೂ ಕೂಡ ಮಾಡಿದ್ದಾರೆ.
ನಮಗೆ ಶಾಶ್ವತ ಪರಿಹಾರವನ್ನು ಕೊಡಿ ಅಂತ ಕೇಳಿದ್ದಾರೆ. ಅದರ ಬಗ್ಗೆನೂ ಕೂಡ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಗಾಢ ನಿದ್ರೆಯಲ್ಲಿದ್ದಂಥ ಸರ್ಕಾರ ಅಂತೂ ಹೆಲಿಕಾಪ್ಟರ್ನಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಹೊರಟಿದೆ. ಗುಂಡಿ ಬಿದ್ದಂಥ ರಸ್ತೆಯಲ್ಲಿ ಸಮೀಕ್ಷೆಗೆ ಹೊರಟ್ರೆ ಜನರು ಗೇರಾವ್ ಹಾಕ್ತಾರೆ ಅನ್ನುವಂಥ ಭಯ ಸಿಎಂಗಿದೆ. ರಾಜ್ಯದ ಖಜಾನೆ ಖಾಲಿಯಾಗಿದೆ. ಸುಮ್ಮನೆ ಸಿಎಂ ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾರೆ. ಇದುವರೆಗೂ ಪ್ರವಾಹ ಪೀಡಿತ ಸ್ಥಳಗಳಿಗೆ ಸಚಿವರು ಭೇಟಿಯನ್ನು ಕೊಟ್ಟಿಲ್ಲ. ಸಮೀಕ್ಷೆಗೂ ಮುನ್ನ ತುರ್ತು ಪರಿಹಾರ ಘೋಷಿಸಿ ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಫಸ್ಟ್ ವೈಮಾನಿಕ ಸಮೀಕ್ಷೆ ಹೋಗ್ತಾ ಇದ್ದೀರಲ್ಲ, ನೀವೇನು ಡೆಲ್ಲಿಯಿಂದ ಬರ್ತಾ ಇದ್ದೀರಾ ಅಥವಾ ಬಾಂಬೆಯಿಂದ ಬರ್ತಾ ಇದ್ದೀರಾ? ನಮ್ಮ ಕರ್ನಾಟಕದಲ್ಲಿರೋ ಲ್ಯಾಂಡನ್ನು ನೋಡೋಕ್ಕೆ ಬರ್ತಾ ಇರೋದು. ರಸ್ತೆಯಲ್ಲಿ ಹೋದರೆ ಜನ ನಿಮಗೆ ಗೆರಾವ್ ಹಾಕ್ತಾರೆ ಅನ್ನೋ ಭೀತಿಯಿಂದ ನೀವು ವೈಮಾನಿಕ ಸಮೀಕ್ಷೆಗೆ ಹೋಗ್ತಾ ಇದ್ದೀರಾ. ತಡವಾಗಿ ಈಗ ಸರ್ಕಾರ ಗಾಢ ನಿದ್ರೆಯಿಂದ ಎಚ್ಚರಗೊಂಡು ಈಗ ಸಮೀಕ್ಷೆ ಮಾಡ್ತಾ ಇದೆ. ಸಮೀಕ್ಷೆ ನೀವು ಮಾಡೋದು ಮುಖ್ಯ ಅಲ್ಲ, ಫಸ್ಟ್ ಪರಿಹಾರ ಘೋಷಣೆ ಮಾಡಿ ಸಮೀಕ್ಷೆಗೆ ಹೋಗಿ. ಅಕ್ಟೋಬರ್ ಕ್ರಾಂತಿ ಬಗ್ಗೆ ಮಾತನಾಡಿರುವಂತಹ ಅಶೋಕ್ 15 ದಿನಗಳಲ್ಲಿ ಕ್ರಾಂತಿ ಆಗುತ್ತೆ ಅಂತ ಸಚಿವ ಜಮೀರ್ ಹೇಳಿದ್ದಾರೆ. ಸಿಎಂ ಆದಿಯಾಗಿ ಸಂಪುಟ ಬದಲಾಗಲಿದೆ. ಅಕ್ಟೋಬರ್ ಕ್ರಾಂತಿ ಬಗ್ಗೆ ಮಾತನಾಡಿದಂತ ರಾಜಣ್ಣ ಮನೆಗೆ ಹೋದ್ರು. ಈಗ ಜಮೀರ್ ಹೋಗ್ತಾರೇನೋ ನೋಡಬೇಕು. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ, ಪರ್ಮನೆಂಟ್ ಸಿಎಂ ಅಲ್ಲ ಅಂತ ಹೇಳಿದ್ರು. ಅಕ್ಟೋಬರ್ ಕ್ರಾಂತಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಮಂತ್ರಿನೇ ಹೇಳಿದ್ದಾರೆ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅಂತ. ಕ್ಯಾಬಿನೆಟ್ ಅಂತ ಹೇಳಿದ್ರೆ ಮುಖ್ಯಮಂತ್ರಿನೂ ಸೇರಿ, ಅದು ಸಿದ್ದರಾಮಯ್ಯನವರ ಬಲಗೈ ಬಂಟ ಜಮೀರ್ ಅಹಮದ್ ಹೇಳಿದ್ದಾರೆ ಇನ್ನು 15 ದಿನದಲ್ಲೇ ಆಗೋತತೆ ಕ್ರಾಂತಿ ಅಂತ. ಅಂದರೆ ಈ ಸರ್ಕಾರ ತಂತ್ರ ಇಲ್ಲದೆ ನಡೀತಾ ಇರುವಂಥ ಸರ್ಕಾರ, ಅತಂತ್ರದ ಸರ್ಕಾರ ಇದು. ಅಕ್ಟೋಬರ್ ಕ್ರಾಂತಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರವಾಹ ಪರಿಸ್ಥಿತಿ ನಿರ್ವಹಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಸದ್ಯ ಬಿಜೆಪಿ ನಾಯಕರ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿಯವರೇ ಹಿಂದೆ 4 ವರ್ಷದ ಅವಧಿಯಲ್ಲಿ ಹೇಗೆ ಅಧಿಕಾರ ಮಾಡಿದ್ರು ಅನ್ನೋದನ್ನ ನೀವು ಗಮನಿಸಿ. ನನ್ನ ಬಳಿ ನೋಟ್ ಪ್ರಿಂಟ್ ಮಾಡೋ ಮಷಿನ್ ಇಲ್ಲ ಅಂತ ಯಡಿಯೂರಪ್ಪ ಹೇಳಿದ್ದು ನೆನಪಿಲ್ವಾ? ಅಂಥವ್ರಿಂದ ನಾವು ಪಾಠ ಕಲಿಯೋದು ಏನೂ ಇಲ್ಲ. ಕೇಂದ್ರ ಸರ್ಕಾರ ನಮ್ಗೇನಾದ್ರೂ ಮಾಡಿದ್ಯಾ? ನಮ್ಮ ಕನ್ನಡಿಗರ ಬೆವರಿಗೆ ತಕ್ಕ ಫಲವನ್ನ ಕೇಳ್ತಾ ಇದ್ದೇವೆ. ಅದನ್ನು ಕೊಡುವಲ್ಲಿ ಕೇಂದ್ರ ವಿಫಲ ಆಗಿದೆ. ಬಿಜೆಪಿ ನಾಯಕರಿಗೆ ಕೇಂದ್ರದ ಬಳಿ ಕೇಳೋದಕ್ಕೆ ತಾಕತ್ತು ದಮ್ಮು ಇಲ್ಲ ಅಂತ ಹೇಳಿದ್ರು. ರೈತರು ಕೇಳಿದ್ಕೆಲ್ಲ ನಾವು ಸ್ಪಂದಿಸಕ್ಕಾಗಲ್ಲ. ಸರ್ಕಾರ ಹತ್ರ ನೋಟ್ ಛಪಾಸ ಮಿಷಿನ್ ಇಲ್ಲ, ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳ್ತಾರೆ. ಇದೇ ತಮ್ಮ ಪೂಜ್ಯ ಅಪ್ಪಾಜಿ ಅವರು ಈ ಕಲಬುರಗಿ ವಿಮಾನ ನಿಲ್ದಾಣದಿಂದ ಹೊರಗೆ ಬಂದಿಲ್ಲ. ಹೋದ ಬಾರಿ ವಿಮಾನದಲ್ಲಿ ಸಮೀಕ್ಷೆ ಮಾಡಿಬಿಟ್ಟು ಅಧಿಕಾರಿಗಳ ಜೊತೆನೂ ಕೂಡ ಮೀಟಿಂಗ್ ಮಾಡಲಾರ್ದೆ ಹೋದವರು. ಸೊ ಆದ್ರಿಂದ ದಯವಿಟ್ಟು ಬಿಜೆಪಿ ಅವರು ರೈತರ ಬಗ್ಗೆ ನಮಗೆ ಪಾಠ ಹೇಳಕ್ ಹೋಗಬೇಡಿ. ನಿಮ್ಮ ಸರ್ಕಾರ ಇದ್ದಾಗ ಕಲಬುರಗಿಗೆ ಜಿಲ್ಲೆಗೆ ನಮಗೆ ಬಂದಿರೋದು 201 ಕೋಟಿ ರೂಪಾಯಿ. ಅದು ನೀವು ಚಾಲೆಂಜ್ ಮಾಡ್ತೀರಾ? ತಯಾರಿದ್ದೇವೆ ಅದನ್ನ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ. ರೈತರು ಭೀಮಾ ನದಿಯ ಸೀನಾ ಕಣಿವೆಯಲ್ಲಿ ಹೆಚ್ಚು ಮಳೆಯಾಗಿದ್ದರಿಂದ ಪ್ರವಾಹ ಉಂಟಾಗಿದೆ ಅಂತ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟರು. ಕಲಬುರಗಿಯಲ್ಲಿ ಮಾತನಾಡಿದಂಥ ಅವರು ಸೀನಾ ಜಲಾಶಯದ ಸಾಮರ್ಥ್ಯ ಕಡಿಮೆ ಇದೆ, ಹೀಗಾಗಿ ಭೀಮಾ ನದಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಬಿಡ್ತಾ ಇದ್ದಾರೆ. ಇದೇ ಕಾರಣದಿಂದ ನಮ್ಮಲ್ಲಿ ಪ್ರವಾಹ ಉಂಟಾಗಿದೆ. ಬಹಳಷ್ಟು ಹಳ್ಳಿ ಮುಳುಗಡೆ ಆಗಿದೆ. ವಿಜಯಪುರ ಜಿಲ್ಲೆಯಲ್ಲಿ 1.5 ಲಕ್ಷ ಕ್ಯೂಸೆಕ್ ನೀರನ್ನು ಬಿಡಲಾಗಿರುವಂಥದ್ದು. ಬೆಳೆ ಹಾನಿಯಾಗಿದೆ. 1.5 ಲಕ್ಷ ಹೆಕ್ಟೇರ್ ಬೆಳೆ ಹಾನಿಯಾಗಿದೆ ಅಂತ ಹೇಳಿದ್ರು. ಇನ್ನು ಇಡೀ ರಾಜ್ಯದಲ್ಲಿ ಈ ಬಾರಿ ಅತಿ ಹೆಚ್ಚು ಮಳೆ ವಿಜಯಪುರದಲ್ಲಿ ಆಗಿದೆ. ಮಳೆ ಹಾನಿ ಬಗ್ಗೆ ನಾವು ಸಮಗ್ರವಾಗಿ ಚರ್ಚೆಯನ್ನು ಮಾಡ್ತೀವಿ. ಈ ಭಾಗದ ಸಚಿವರು, ಶಾಸಕರೆಲ್ಲರೂ ಕೂಡ ಸಿಎಂಗೆ ಪರಿಸ್ಥಿತಿ ಬಗ್ಗೆ ಮನವರಿಕೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಅಪಾರ ಬೆಳೆಗಳ ನಾಶ ಆಗಿದೆ. ನಮ್ಮ ನಿನ್ನೆ ಬರೀ ಲೈನ್ ಎಸ್ಟಿಮೇಟ್ಸ್ ಬಿಜಾಪುರದಲ್ಲಿ ಸುಮಾರು 1.5 ಲಕ್ಷ ಹೆಕ್ಟೇರ್ಸ್. ಇದೆಲ್ಲ ಸಮಸ್ಯೆಗಳು ನಮ್ಮಲ್ಲಿದ್ದಾವೆ. ನಾವು ಮುಖ್ಯಮಂತ್ರಿಗಳಿಗೆ 3 ಮಂದಿ ಜನ ಚರ್ಚೆ ಮಾಡ್ತೀವಿ. ಅದಕ್ಕೆ ನಾನು ಬೇಗ ಬಂದಿದ್ದೀನಿ 1 ಗಂಟೆ. 3 ಮಂದಿ ಚರ್ಚೆ ಮಾಡಿ ಸಾಮೂಹಿಕವಾಗಿ ಇವತ್ತು ದಿವಸ ಆ ಮುಖ್ಯಮಂತ್ರಿಗಳಿಗೆ ಮನವೊಲಿಸಿ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಮನವಿಯನ್ನ ಸಲ್ಲಿಸಿ ಕೇಂದ್ರ ಸರ್ಕಾರದ ಸಹಾಯವನ್ನು ಕೂಡ ಪಡೆದುಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. ಇವತ್ತು ಬೀದರ್ ಜಿಲ್ಲೆಯ ಜನ ಮಳೆಯಿಂದಾಗಿ ಸಂಪೂರ್ಣವಾಗಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಮಾಂಜ್ರಾ ನದಿ ಮೈತುಂಬಿ ಹರಿತಾ ಇದೆ. ನದಿ ತೀರದ ಸಾವಳಿ ಗ್ರಾಮದ 40ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳು ಜಲಾವೃತವಾಗಿದೆ. ಇನ್ನು ವಿಷ ಜಂತುಗಳ ಭಯದಲ್ಲೂ ಮೊಳಕಾಲುದ್ದ ನೀರಲ್ಲೇ ಜನ ಓಡಾಡ್ತಿದ್ದಾರೆ. ಇತ್ತ ಖಂಡೋಪ ದೇಗುಲಕ್ಕೂ ನೀರು ನುಗ್ಗಿದೆ. ಪೂಜಾ ಕೈಂಕರ್ಯವೇ ಸ್ಥಗಿತ ಆಗಿದೆ. ಹಾಗೆಯೇ 500ಕ್ಕೂ ಹೆಚ್ಚು ಎಕರೆ ಕೃಷಿ ಭೂಮಿ ಜಲಾವೃತಗೊಂಡಿದೆ.
ಇನ್ನು ಮಳೆ ಹಾನಿ ಕುರಿತಂತೆ ಮಾತನಾಡಿರೋ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಬೀದರ್ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲೇ ವಾಡಿಕೆಗಿಂತ 53% ಹೆಚ್ಚುವರಿ ಮಳೆಯಾಗಿದೆ. ಮಹಾರಾಷ್ಟ್ರದ ದನೇಗಾಂವ್ ಹೊಸೂರು ಬ್ಯಾರೇಜ್ನಿಂದ 8.87 ಲಕ್ಷ ಕ್ಯೂಸೆಕ್ ನೀರು ಮಾಂಜ್ರಾ ನದಿಗೆ ಬಿಡುಗಡೆ ಮಾಡಲಾಗಿದೆ. ವ್ಯಾಪಕ ಮಳೆ ಮತ್ತು ನದಿ ನೀರಿನಿಂದ ಕೋಟ್ಯಾಂತರ ರೂಪಾಯಿ ಹಾನಿಯಾಗಿದೆ. 1.66 ಲಕ್ಷ ಹೆಕ್ಟೇರ್ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳು ನಾಶ ಆಗಿದೆ. ಭಾರಿ ಮಳೆಗೆ 179 ಕಿಲೋಮೀಟರ್ ರಸ್ತೆ, 121 ಬ್ರಿಡ್ಜ್ ಹಾನಿಯಾಗಿದೆ, 420 ಶಾಲಾ ಕೊಠಡಿ ಹಾನಿಯಾಗಿದೆ ಅಂತ ಹೇಳಿದರು. ಭೀಮಾ ನದಿ ಪಾತ್ರದ ಜನರು ಕಣ್ಣೀರ ಕಥೆಗಳನ್ನು ಕೇಳೋರೇ ಇಲ್ಲದಂತಾಗಿದೆ. ಭೀಮಾ ತೀರದ ಕೆಡಗೆ ಗ್ರಾಮ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಮಹಾರಾಷ್ಟ್ರದಿಂದ ನೀರು ಬಿಡುವಾಗ ಮಾಹಿತಿಯನ್ನೇ ನೀಡಲ್ಲ. ನಾವು ಕರಾಳ ಹಬ್ಬ ಆಚರಣೆ ಮಾಡುವಂತಾಗಿದೆ. ನಮ್ಮ ಮಠದ ಸ್ವಾಮೀಜಿ ಬೇರೆ ಕಡೆಗೆ ಸ್ಥಳಾಂತರಗೊಂಡಿದ್ದಾರೆ ಅಂತ ಸ್ಥಳೀಯರು ಸಮಸ್ಯೆ ತೋಡ್ಕೊಂಡಿದ್ದಾರೆ. ನಮ್ಮ ಕುಟುಂಬಸ್ಥರು ಬೇರೆ ಊರಿನಲ್ಲಿದ್ದಾರೆ, ಅವರು ಹಬ್ಬಕ್ಕೆ ಬರದಂತಾಗಿದೆ. ಗ್ರಾಮ ಸ್ಥಳಾಂತರ ಮಾಡುವಂತೆ ಮನವಿ ಮಾಡಿದರೂ ಕೂಡ ಪ್ರಯೋಜನ ಆಗಿಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹಲವಾರು ಬಾರಿ ನಮ್ಮ ಶ್ರೀಗಳು ಮನವಿ ಮಾಡಿದ್ದಾರೆ. 35 ವರ್ಷದ ಹಿಡಿದು ಸತತ ಪ್ರಯತ್ನದಲ್ಲಿ ಇದ್ದಾರೆ ಶ್ರೀಗಳು. ನಮ್ಮ ಊರು ಮುಳುಗಡೆ ಈಗ 4 ದಿವಸದಿಂದ ಕಡಿಮೆ ಆಗಿತ್ತು ಪ್ರವಾಹ, ಮತ್ತೆ ಈಗ 4 ದಿವಸ ಹಿಡಿದು ಮತ್ತೆ ಪ್ರವಾಹ ಜಾಸ್ತಿ ಆಗ್ಯದ. ಇನ್ನೊಂದು 2 ಫೂಟ್ ನೀರು ಏರ್ತಪ್ಪ ಅಂದ್ರೆ ಊರು ದಿಗ್ಬಂಧನ ಅಂದಂಗೆ ಆಗ್ತದೆ. ಜನರಿಗೆ ಭಾಳ ತೊಂದರೆ ಅದ. ಸಿಕ್ಕಾಪಟ್ಟಿ ಮಳೆಯಾಗಿ ಎಲ್ಲ ಬೆಳೆ ಭಾಳ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ಈ ಸಲ ರೈತರು ಈ ದಸರಾ ಭಾಳ ಕರಾಳ ದಸರಾ ಅಂತೇಳಿ ಆಚರಣೆ ಮಾಡೋ ಪರಿಸ್ಥಿತಿ ಒಳಗದಾರ. ಒಂದ್ ಕಡೆ ಪ್ರವಾಹದಿಂದ ರಾಯಚೂರು ತತ್ತರಿಸಿ ಹೋಗ್ತಾ ಇದ್ರೆ ಮತ್ತೊಂದ್ ಕಡೆ ಮೊಸಳೆಗಳ ಕಾಟ ಶುರುವಾಗಿದೆ. ಕೃಷ್ಣಾ ನದಿ ತುಂಬಿ ಹರಿತಾ ಇದೆ. ಎಲ್ಲೆಂದರಲ್ಲಿ ಮೊಸಳೆಗಳು ಕಾಣಿಸಿಕೊಳ್ತಿದೆ. ಬೆಳೆಗಳು ನೀರು ಪಾಲಾದಾಗಿದ್ದು ರೈತರಿಗೆ ಒಂದ್ ಕಡೆ ಬೇಸರ ಆಗಿದ್ರೆ ಮತ್ತೊಂದ್ ಕಡೆ ಪಂಪ್ ಸೆಟ್ಗಳನ್ನಾದ್ರೂ ಬಚಾವ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇರುವ ರೈತರಿಗೆ ಇದೀಗ ಮೊಸಳೆಯ ಕಾಟ ಎದುರಾಗಿದೆ. ಬಂದು ಇಲ್ಲಿ ನದಿ ಬಂದು ಮಹಾರಾಷ್ಟ್ರದಿಂದ ಜಾಸ್ತಿ ಮಳೆ ಬಂದದ್ರಲ್ಲಿದ್ದ ಆ ಡ್ಯಾಮ್ ನೀರು ಬಿಟ್ಟು ನಮ್ಮದು ಎಲ್ಲ ಒಳೆ ಪಾಲಾಗಿದೆ ಸರ್. ನಮ್ಮೂರು ಶ್ರೀಮಂತರದೆ ಅದನ್ನ 1700-1500 ಎಕರೆ ಸುಮಾರು ಮುಳುಗಿದ್ದಾವೆ. ಇನ್ನು ಸಂಜೆ ಪಟ್ಟಿಗೆ ಬಂದರೆ ಎಲ್ಲ ಮುಳುಗಿ ಹೋಗ್ಬಿಡ್ತೋ ಗೊತ್ತಿಲ್ಲ, ಮುಳುಗಕತ್ತದ. ಈಗ ಒಬ್ಬ ರೈತ ಖರ್ಚು ಮಾಡೋದು ಈಗ ಎಷ್ಟು ಕಷ್ಟ ಬೀಳ್ಬೇಕು ನೋಡ್ರಿ. ಇನ್ನೂ 1 ತಿಂಗಳಾದರೆ ಕಟಾವು. ಇದು ನಾಟಿ ಹಚ್ಚಿ 5 ತಿಂಗಳಾಗಿದೆ. ತೆನೆ ಬಿಚ್ಚಿತಂದರೆ ಇನ್ನೊಂದು ತಿಂಗಳಲ್ಲಿ ಕಟಾವು. ಈಗ ಏನಿಲ್ಲ, ಒಂದೇ ಸಲ ಸ್ಪ್ರೇ ಮಾಡಿದ್ರೆ ಮುಗಿದೋಯ್ತು. ಅಂಥದ್ರಲ್ಲಿ ಇದಿಷ್ಟು ನಷ್ಟ ಪರಿಹಾರ ಏನು ಕೊಡ್ತಾರೋ ಸರ್ಕಾರ ಏನು ಗೊತ್ತಿಲ್ಲ. ಇಷ್ಟು ಖರ್ಚು ಮಾಡಿದ್ವಿ, ಈ ಥರ ಬಂದು ಒಳ್ಳೆ ಬಂದು ಮುಳುಗಿದ್ರೆ ನಾವು ಏನು ಮಾಡ್ಬೇಕು ರೈತರು? ಆಮೇಲೆ 1000 ಮೋಟ್ರ್, 4 ಮೋಟ್ರಿಗೆ 1 TC. ಇದ್ರ ಪ್ರಕಾರ 800 TCಯನ್ನು ನೀರು ಪಾಲಾಗಿದ್ದಾವೆ. ಕಾಳಜಿ ವಹಿಸಿ ರೈತರಿಗೆ ಸಹಾಯ ಮಾಡ್ಬೇಕಂತೇಳಿ ಕೇಳ್ಕೊತೀನಿ. ಆಮೇಲೆ ಈಗ ಏನಂದರೆ ನಷ್ಟ ಪರಿಹಾರ ಜನರಿಗೆ ಸ್ವಲ್ಪ ಅವಾಗ ಕಡಿಮೆ ರೇಟಿನಲ್ಲಿ ಆ ನಷ್ಟ ಪರಿಹಾರ ಆದರೆ ಆ ನಷ್ಟ ಪರಿಹಾರ ಕೊಟ್ಟರೆ ಏನಾಗಲ್ಲ. ಈಗ ನೀರು ಮುನಿಗೆ ಹಿಂಗೆ ಹಾಳಾಗ್ಯದ, ಅದು ಒಣಗಿ ಅದು ನೀರಿಲ್ದ ಅದು ಹಂಗೆ ಹಾಳಾಗ್ತದೆ ಸರ್. ಅದಕ್ಕೆ ದಯವಿಟ್ಟು ಇದಕ್ಕೆ ಅಧಿಕಾರಿ ಯಾರಿದ್ದಾರೆ ರೈತರಿಗೆ ಸಹಾಯ ಮಾಡಬೇಕಂತ. ಚಿಕ್ಕೋಡಿಯಲ್ಲೂ ಮಳೆಯಿಂದಾಗಿ ಭಾರಿ ಹಾನಿಯಾಗಿರುವಂಥದ್ದು. ಮಳೆಯಿಂದ ಸೇತುವೆಯೊಂದು ಕೊಚ್ಚಿ ಹೋಗಿದ್ದು ಜನರು ಪರದಾಟವನ್ನು ಮಾಡ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದ ಸೇತುವೆ ಕೊಚ್ಕೊಂಡು ಹೋಗಿದೆ. 1 ವರ್ಷದ ಹಿಂದೆಯಷ್ಟೇ ಅಗ್ರಾಣಿ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡಲಾಗಿತ್ತು. ನಿರಂತರ ಮಳೆ ಹಿನ್ನೆಲೆಯಲ್ಲಿ ಹಳ್ಳಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದ ಪರಿಣಾಮ ಮಣ್ಣು ಕೊಚ್ಕೊಂಡು ಹೋಗಿದೆ. ಸೇತುವೆಗೆ ಹಾನಿಯಾಗಿದೆ. ಪೂಲ್ ಕಟ್ಟಿ ಮತ್ತೆಲ್ಲ ಈಗ ಹೋಯ್ತು. ಅವೆಲ್ಲ ರೊಕ್ಕ ತಕೊಂಡು ಎಲ್ಲರೂ ಮನ್ಯಾಗ ಕೂತಾರ. ಅವ್ರ ನಾವ್ ಹೆಂಗ್ ಬರೋದು ಈ ಕಡೆ ಊರ್ ಕಡೆ ಮನೋರ್ ಪಿ ತೊಡ್ದಾಗಿಂದವ್ರ ಬರೋದಾಗೋದಂದ್ರ ಅಜೂರ್ ಕೆಳೆಗಾವ್ ಹಂಗ್ ಬರ್ಬೇಕು, ಸುತ್ತ ಹಾಕಿ ಬರ್ಬೇಕು. ನಮಗ 1 ವರ್ಷದ ಹಿಂದೆ ಈ ಕೆಲಸ ಆಗೈತ್ರಿ. ಈ ಕೆಲಸ ಆಗಿದ್ರೆ ಸರಿಯಾಗಿ ಕೆಲಸ ಆಗಿಲ್ರಿ. ಕೆಲಸ ಒಳ್ಳೆ ರೀತಿಯಲ್ಲಿ ಆಗ್ಬೇಕಾಗಿತ್ತು, ಆದ್ರೆ ಇವರು ಕೆಲಸ ಸರಿಯಾಗಿ ಮಾಡ್ಲಿಲ್ಲ. ಅದು ಏನ್ ಮಾಡಿದಾರೆ ಅಂದ್ರೆ ಸೈಡ್ ನಲ್ಲಿ ಅಷ್ಟು ಕಾಂಕ್ರೀಟ್ ಹಾಕಿ ಕಟ್ಟಿದ್ದಾರೆ. ಒಳಗೆ ಬರೀ ಮರಳ ಮಣ್ಣು ಅದನ್ನ ತಂದು ಹಾಕಿ ಮೇಲೆ ಸ್ವಲ್ಪ 4 ಫುಟ್ ಸಹಿತ ಕಡಿ ಬಿದ್ದಿಲ್ಲ ಇದ್ರ ಮೇಲೆ. ಅದಕ್ಕೆ ಇದು ಸರಿಯಾಗಿ ಕೆಲಸ ಆಗ್ಬೇಕು. ಇದಕ್ಕೆ ನೋಡ್ಕೊಳ್ಳುವಂತ ಅಧಿಕಾರಿಗಳು ನೋಡ್ಕೊಂಡಿರಲ್ಲ. ಯಾಕೆ ಈ ಕೆಲಸ ಹೀಗಾಗಿದೆ ಅನ್ನೋದು ಸರ್ಕಾರ ಇದಕ್ಕೆ ಗಮನ ಹರಿಸಬೇಕು. ಸಮೀಕ್ಷೆಯ ಮೂಲಕ ಸರ್ಕಾರ ಜಾತಿ ಜನಗಣತಿ ಮಾಡೋದಕ್ಕೆ ಹೊರಟಿದೆ. ಸಮೀಕ್ಷೆಯನ್ನ ಬಿಜೆಪಿ ವಿರೋಧ ಮಾಡಿಲ್ಲ. ಕಾರ್ಯಕಾರಿಣಿ ಸಭೆಯಲ್ಲೇ ನಮ್ಮ ಅಧ್ಯಕ್ಷರು ನಿಲುವು ಪ್ರಕಟಿಸಿದ್ದಾರೆ ಅಂತ ಬಿಜೆಪಿ ನಾಯಕ ಸುನಿಲ್ ಕುಮಾರ್ ಹೇಳಿದ್ದಾರೆ. ಧರ್ಮದ ಕಲಂನಲ್ಲಿ ಹಿಂದೂ ಅಂತ ನಮೂದಿಸುವಂತೆ ನಮ್ಮ ರಾಜ್ಯಾಧ್ಯಕ್ಷರೇ ಹೇಳಿದ್ದಾರೆ. ಪೂರ್ವ ಸಿದ್ಧತೆ ಮಾಡಿಕೊಳ್ಳದೆ ಸಮೀಕ್ಷೆ ಮಾಡ್ತಾ ಇರೋದಕ್ಕೆ ನಾವು ವಿರೋಧಿಸ್ತಾ ಇರೋದು ಅಂತ ಹೇಳಿದರು. ಇನ್ನು ಸಿದ್ದರಾಮಯ್ಯ ಅಧಿಕಾರ ವಿಸ್ತರಣೆಗಾಗಿ ಸಮೀಕ್ಷೆ ಮಾಡ್ತಿದ್ದಾರೆ, ಸರ್ಕಾರ ಜನರಿಗೆ ಮೋಸ ಮಾಡ್ತಿದೆ ಅಂತ ಹೇಳಿದರು. ನಾವು ನಮ್ಮ ಚಿಂತನಾ ಶಿಬಿರದಲ್ಲಿ ಅಧಿಕೃತವಾಗಿ ರಾಜ್ಯಾಧ್ಯಕ್ಷರು ಪ್ರಕಟ ಮಾಡಿದ್ದಾರೆ. ಧರ್ಮದ ಕಾಲಂನಲ್ಲಿ ಹಿಂದೂ ಅಂತಾನೆ ಬರೆಸಬೇಕು. ಜಾತಿ ಉಪಜಾತಿಗಳಲ್ಲಿ ನೀವು ಅನುಸರಿಸಿಕೊಂಡು ಬಂದಿರುವಂಥ ಜಾತಿಗಳನ್ನು ನಮೂದನೆ ಮಾಡಿ ಅಂತೇಳಿ ನಾವು ಅಧಿಕೃತವಾಗಿ ರಾಜ್ಯಾಧ್ಯಕ್ಷ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ.
ನಾವು ವಿರೋಧವನ್ನ ಆರಂಭದಿಂದ ಇವತ್ತಿನ ತನಕ ವ್ಯಕ್ತ ಮಾಡ್ತಾ ಇರೋದು ಯಾವುದಕ್ಕೆ ಅಂತ ಕೇಳಿದ್ರೆ, ಒಂದು ಪೂರ್ವ ಸಿದ್ಧತೆ ಇಲ್ಲದೆ ಈ ಸಮೀಕ್ಷೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ. ನಾವು ನಮ್ಮ ಚಿಂತನಾ ಶಿಬಿರದಲ್ಲಿ ಅಧಿಕೃತವಾಗಿ ರಾಜ್ಯಾಧ್ಯಕ್ಷರು ಪ್ರಕಟ ಮಾಡಿದ್ದಾರೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಮಾತಾಡಿ, ಸಿದ್ದರಾಮಯ್ಯ ಅಂದುಕೊಂಡಂತೆ ಸಮೀಕ್ಷೆ ಬಂದಿಲ್ಲ ಅಂದ್ರೆ ಕಸದ ಬುಟ್ಟಿಗೆ ಹಾಕ್ತಾರೆ. ಹಿಂದೆ ಮಾಡಿದ ವರದಿಯನ್ನ ಕಸದ ಬುಟ್ಟಿಗೆ ಹಾಕಿದ್ರು. ಹಾಗೆ ಇವತ್ತಿನ ಸಮೀಕ್ಷೆಯನ್ನು ಕಸದ ಬುಟ್ಟಿಗೆ ಹಾಕ್ತಾರೆ. ನಾವು ಯಾವುದೇ ಕಾರಣಕ್ಕೂ ಸಮಾಜ ಒಡೆಯೋದಕ್ಕೆ ಬಿಡೋದಿಲ್ಲ. ನಾವು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಬೇರೆ ಮಾತು ಇಲ್ಲ. ಆದರೆ ಇದು ಜಾತಿ ಒಡೆಯುವ ಸಮೀಕ್ಷೆ ಅಂತ ಹೇಳಿದ್ರು. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಲ್ಲ. ನೀವು ಕಾಲಮ್ಗಳನ್ನು ನೋಡ್ಬಿಡಿ, ಅದರ ಕಾಲಮ್ಗಳಲ್ಲಿ ಅದರ ಬಗ್ಗೆ ಅವ್ರ ಪ್ರಯಾರಿಟಿನೇ ಕೊಟ್ಟಿಲ್ಲ. ಅವ್ರ ಪ್ರಯಾರಿಟಿ ಪೂರ್ತಿ ಕೊಟ್ಟಿರೋದು ಜಾತಿಗಳ ಬಗ್ಗೆನೇ, ಜಾತಿ ಧರ್ಮ ಇದ್ರ ಬಗ್ಗೆನೇ ಪ್ರಯಾರಿಟಿ. ಮತ್ತು ಈ ಸಮೀಕ್ಷೆಯಲ್ಲಿ ಏನಾದ್ರೂ ಅವ್ರಿಗೆ ಬೇಕಾದ ರೀತಿ ಏನಾದ್ರು ಬರಲಿಲ್ಲ ಅಂದರೆ ಮತ್ತೆ ಈ ಸಮೀಕ್ಷೆ ಕಸದ ಬುಟ್ಟಿಗೆ ಎಸಿತಾರೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ಪಗಡೆ ಆಟ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿದರು. ಈ ಕುರಿತಂತೆ ಪ್ರತಿಕ್ರಿಯೆ ನೀಡಿರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ ವಿಜೇಂದ್ರ ವಿರುದ್ಧ ಕಿಡಿಕಾರಿದರು. ಇದು ಜಾತಿ ಸಮೀಕ್ಷೆ ಅಲ್ಲ, ಹಿಂದುಳಿದಿರುವಂಥ ಯಾರ್ಯಾವ ಸಮುದಾಯದಲ್ಲಿ ಹಿಂದುಳಿದಿದ್ದಾರೆ ಅದನ್ನ ತಿಳಿದುಕೊಳ್ಳುವಂಥದ್ದು ತಪ್ಪ. ಕೇಂದ್ರ ಸರ್ಕಾರವೇ ಗಣತಿ ಮಾಡಿದರೆ ಈಗ ನಾವು ಈ ಸಮೀಕ್ಷೆ ಮಾಡುವ ಪ್ರಮೇಯವೇ ಬರ್ತಾ ಇರಲಿಲ್ಲ. ಆದರೆ ಮೋದಿ ಬಂಡವಾಳ ಬಯಲಾಗತ್ತೆ ಅಂತ ಅವರು ಮಾಡಿಲ್ಲ. ಬಿಜೆಪಿಯವರಿಗೆ ಕಾಮನ್ ಸೆನ್ಸ್ ಇಲ್ಲ. ಹಿಂದುಳಿದ ಆಯೋಗ ಸಮೀಕ್ಷೆ ಮಾಡಬಹುದು, ಸಮೀಕ್ಷೆ ಮಾಡಿದರೆ ಬಿಜೆಪಿಯವರಿಗೆ ಏನಾಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಮೋದಿ ಅವರು ಜಾತಿ ಸಮೀಕ್ಷೆ ಮಾಡ್ತೀನಿ ಅಂತ ಒಪ್ಕೊಂಡ್ರಲ್ಲ, ಅದು ಮಾಸ್ಟರ್ ಸ್ಟ್ರೋಕಾ? ನಾವು ಜಾತಿ ಸಮೀಕ್ಷೆ ಅಲ್ಲ, ಯಾವ್ಯಾವ ಜಾತಿಗಳು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿದೆ ಅಂತ ತಿಳ್ಕೊಳೋದು ತಪ್ಪ. ಆಮೇಲೆ ಇದು ದತ್ತಾಂಶ ಪಡೆದೇ ನಾವು ನಿಯಮಗಳು ಮಾಡಬೇಕು, ನೀತಿಗಳು ಮಾಡಬೇಕು. ಈ ಸಮಾಜದವ್ರಿಗೆ ಯಾಕೆ ಅಂತ ಕೇಳ್ತಿರಲ್ರಿ? ಸ್ವಲ್ಪನ ಕಾಮನ್ ಸೆನ್ಸ್ ಇದೆಯಾ ಇವರಿಗೆ, BJPನವರಿಗೆ? ಇವ್ರ ಯೋಗ್ಯತೆಗೆ ಸೆನ್ಸಸ್ ಮಾಡೋಕ್ಕಾಗಿಲ್ಲ 10 ವರ್ಷದಲ್ಲಿ. ಇವ್ರು ಸೆನ್ಸಸ್ ಮಾಡಿದರೆ ನಮಗೇನು ಅಗತ್ಯ ಆಯಿತು ಇದು ಮಾಡೋದು? ನ್ಯಾಷನಲ್ ಸೆನ್ಸಸ್ ಏನಾದರೂ ಮಾಡಿದ್ರೆ ಮೋದಿಯವರ ಬಂಡವಾಳ ಬಯಲಾಗುತ್ತೆ. ಇವರೇನು ವಿಶ್ವಗುರು ಅಂದ್ಕೊಂಡು ಹೇಳ್ಕೊಂಡು ಓಡಾಡ್ತಾರೆ, ಅದೆಲ್ಲನೂ ಕೂಡ ಕುಸಿದೋಗುತ್ತೆ. ಮೋದಿಯವರ ಏನು ಮಾಸ್ಟರ್ ಸ್ಟ್ರೋಕ್ಗಳದು ನಿಜಾಂಶ ಗೊತ್ತಾಗುತ್ತೆ ಅಂತ ಯಾಕೆ ಮಾಡಿಲ್ಲ ರೀ? ಸೆನ್ಸಸ್ ಯಾಕೆ ಮಾಡಿಲ್ಲ ಹೇಳಿ? ಹೊರವರ್ತಲ ರಸ್ತೆಯಲ್ಲಿ ಕಾರಲ್ಲಿ ಒಬ್ಬರೇ ತೆರಳುವವರಿಗೆ ದಂಡ ವಿಧಿಸಲು ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ ಎನ್ನಲಾಗಿದೆ. ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರೋ ವಿಪಕ್ಷ ನಾಯಕ ಅಶೋಕ್, ಬಸ್ಸಲ್ಲಿ 50 ಮಂದಿ ಬದಲು 20 ಮಂದಿ ಪ್ರಯಾಣಿಸಿದ್ರು ದಂಡ ಹಾಕ್ತೀರಾ? ಸಿಎಂ ಸಚಿವರು ಒಬ್ಬರೇ ಓಡಾಡ್ತಾರಲ್ವಾ, ಅವರಿಗೆ ದಂಡ ಹಾಕಲ್ವಾ? ಇದೊಂದು ತುಘಲಕ್ ಸರ್ಕಾರ. ದಿನ ಬೆಳಗಾದ್ರೆ ರಸ್ತೆಯಲ್ಲಿ ಕೈ ಮುಗಿದು ಯಾವುದಕ್ಕಾದರೂ ಒಂದಕ್ಕೆ ಫೈನ್ ಹಾಕ್ತೀನಿ ಅಂತಿದ್ದಾರೆ. ಸರ್ಕಾರ ದಿವಾಳಿಯಾಗಿದೆ ಅಂತ ಹೇಳಿದ್ರು. ಕಾರಲ್ಲಿ ಒಬ್ಬರೇ ಓಡಾಡಿದ್ರೆ ದಂಡ ಹಾಕ್ತೀರಾ? ಓಕೆ, ಆಯಿತು. ಬಸ್ಸಲ್ಲಿ ಏನಾದರೂ 50 ಸೀಟ್ ಇದೆಯಲ್ಲ, ಅದರಲ್ಲಿ 20 ಜನ ಓಡಾಡಿದ್ರೆ ಯಾರಿಗೆ ದಂಡ ಹಾಕ್ತೀರಾ? ಈಗ ಮಂತ್ರಿಗಳೆಲ್ಲ ಒಬ್ಬೊಬ್ಬರೇ ಓಡಾಡ್ತಾರಲ್ಲ, ಅವ್ರಿಗೆ ಎಷ್ಟು ದಂಡ ಹಾಕ್ತೀರಾ? ಮುಖ್ಯಮಂತ್ರಿನೂ ಒಬ್ಬೊಬ್ಬರೇ ಓಡಾಡೋದು, ಅವ್ರಿಗೆ ಎಷ್ಟು ದಂಡ ಹಾಕ್ತೀರಾ ನೀವು? ತೊಗಲಕ್ ಅನ್ನೋದು ಇದಕ್ಕೆ. ಸಿದ್ದರಾಮಯ್ಯ ತೊಗಲಕ್. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಸೋಲು ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಸೋಲು ಗೆಲುವು ಇದ್ದದ್ದೇ, ಪ್ರಯತ್ನ ಮಾಡಬೇಕಿತ್ತು, ಮಾಡಿದ್ದೇವೆ. ಕಾರ್ಯಕರ್ತರ ರಕ್ಷಣೆಗಾಗಿ ಚುನಾವಣೆ ಮಾಡಿದ್ದೇವೆ. ಕಾರ್ಯಕರ್ತರಿಗೆ ಧೈರ್ಯ ತುಂಬುವಂತ ಕಾರ್ಯ ಆಗಿದೆ. ಸಹಕಾರಿ ಕ್ಷೇತ್ರದಲ್ಲಿ ನಮ್ಮದು ಹೊಸ ಚುನಾವಣೆ. ಹುಕ್ಕೇರಿಯಲ್ಲಿ 12,000 ಮತಗಳನ್ನು ಪಡೆದಿದ್ದೇವೆ. ವಿರೋಧಿಗಳ ಸ್ಟ್ರಾಟಜಿ ತಿಳಿದುಕೊಳ್ಳುವಂತ ಸಂದರ್ಭದಲ್ಲಿ ನಾವು ವಿಫಲವಾದ್ವಿ. ಈಗ ಕತ್ತಿ ಬಣ ಗೆದ್ದಿದೆ, ಆದರೆ ನಾಳೆಯಿಂದ ಮತ್ತೆ ಔಟ್ ಆಫ್ ಆರ್ಡರ್ ಆಗ್ತಾರೆ ಅಂತ ಹೇಳಿದ್ರು. ಎಲೆಕ್ಷನ್ನು ಸೋಲು ಗೆಲುವು ಇರ್ತೈತೆ. ಸೋತೀವಂತ ಹಂಗಿರಕ್ಕಾಗಲ್ಲ, ಮುಂದೆ ಗೆಲುವು ಆಗ್ಬೋದು. ಸೋಲಿನಿಂದ ಗೆಲುವು ಆಗೇ ಆಗ್ತದೆ. ಪ್ರಯತ್ನ ಮಾಡೋದಿತ್ತು, ಮಾಡಿದ್ದೀವಿ. ಇದು ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ಅಥವಾ ಒಂದು ಬೇಸ್ ರೆಡಿ ಮಾಡಲಿಕ್ಕೆ ಚುನಾವಣೆ ಮೊದಲೇ ಕೂಡ ಹೇಳಿದ್ದೀವಿ. ಆದರೆ ಬೇರೆ ಬೇರೆ ಕಾರಣಗಳಿಂದ ಸೋತಿದ್ದೀವಿ. ಅದು ಹೆಂಗೆ ಸೋತ್ರೆ ಸೋಲೇ ಅಲ್ಲ. ಈ ಕೋಆಪರೇಟಿವ್ ಸೆಕ್ಟರ್ ನಮಗೂ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಮೇಲೆ ಕಾಂಗ್ರೆಸ್ ಶಾಸಕ TD ರಾಜೇಗೌಡ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಕೋರ್ಟ್ ನಿರ್ದೇಶನದಂತೆ ರಾಜೇಗೌಡ ವಿರುದ್ಧ ಲೋಕಾಯುಕ್ತದಲ್ಲಿ FIR ದಾಖಲಾಗಿತ್ತು. FIR ದಾಖಲು ಬೆನ್ನಲ್ಲೇ ಲೋಕಾಯುಕ್ತ ತನಿಖೆ ಚುರುಕುಗೊಳಿಸಿದೆ. ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರೋ ಅಫಿಡವಿಟ್ ಅಲ್ಲಿ ಆಸ್ತಿ ಘೋಷಣೆ ಮಾಡದ ಬಗ್ಗೆ ದಿನೇಶ್ ಅನ್ನೋರು ದೂರು ಕೊಟ್ಟಿದ್ರು. ಬಾಸಾಪುರದಲ್ಲಿರೋ ರಾಜೇಗೌಡ ನಿವಾಸದಲ್ಲಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನ ಮಾಡ್ತಿದ್ದಾರೆ. RSS ರಾಷ್ಟ್ರ ಸೇವೆ ಮಾಡುವಂತ ಸಂಘಟನೆ. ನಾನು ಗಣವೇಷ ಹಾಕಿದ್ದು ತಪ್ಪಲ್ಲ ಅಂತ ಮಾಜಿ ಶಾಸಕ JDS ಮುಖಂಡ A. ಮಂಜು ಹೇಳಿದ್ದಾರೆ. ಮಾಗಡಿಯಲ್ಲಿ ನ್ಯೂಸ್ 18 ಜೊತೆ ಮಾತನಾಡಿರುವಂತಹ ಅವರು RSSಗೆ 100 ವರ್ಷ ತುಂಬ್ತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರದ ಸೇವೆಯನ್ನು ಮಾಡ್ತಾ ಇದೆ. ಆ ಸಂಘದ ಪರವಾಗಿ ಗಣವೇಷ ಹಾಕಿದ್ದೇನೆ. ಹಾಗಾಗಿ ಅದರಲ್ಲಿ ಯಾವುದೇ ತಪ್ಪಿಲ್ಲ. ಯಾವುದೇ ರಾಜಕೀಯ ಪಕ್ಷಕ್ಕೂ ಸಂಘಕ್ಕೂ ಸಂಬಂಧ ಇಲ್ಲ. ಹಿಂದೂ ಪ್ರೀತಿಗೆ, ರಾಷ್ಟ್ರ ಪ್ರೇಮಕ್ಕೆ ಗೌರವ ಕೊಡಬೇಕು ಅಂತ ಹೇಳಿದ್ರು.
ನೋಡಿ, RSSನ ಗಣವೇಷ ಧರಿಸೋದಕ್ಕೂ ರಾಜಕೀಯ ಪಕ್ಷಕ್ಕೂ ಸಂಬಂಧ ಇಲ್ಲ. ನಾನು ಈ ರಾಷ್ಟ್ರ ಪ್ರೇಮದ ಪ್ರೀತಿ ವಿಶ್ವಾಸಕ್ಕೆ, ಈ ರಾಷ್ಟ್ರ ಪ್ರೇಮದ ಒಂದು ತತ್ವ ಸಿದ್ಧಾಂತಕ್ಕೆ ನಾನು ಸ್ವಇಚ್ಛೆಯಿಂದ ಈ ಗಣವೇಷವನ್ನು ಧರಿಸಿದ್ದು ಬಿಟ್ಟರೆ ನಾನು ಬೇರೆ ಪಕ್ಷಕ್ಕೆ ಹೋಗುವಂಥ ಮಾತೇ ಇಲ್ಲ. ಇವತ್ತೇನು 100 ವರ್ಷದ ಈ ಸಂಭ್ರಮಾಚರಣೆ ಏನಿದೆ ರಾಷ್ಟ್ರೀಯ ಸೇವಕಾ ಸಂಘಕ್ಕೆ, ಅದ್ರ ಜೊತೆಯಲ್ಲಿ ನಾವು ಭಾಗಿಯಾಗೋದು ನಮ್ಮ ಭಾಗ್ಯ ಅಂತ ಹೇಳಿದ್ದೇವೆ ಹೊರತು ಬೇರೆ. ಹಾಸನದ ಮನೆಯೊಂದರಲ್ಲಿ ಅನುಮಾನಾಸ್ಪದ ವಸ್ತು ಸ್ಫೋಟಗೊಂಡಿದೆ. ಸ್ಫೋಟದ ಪರಿಣಾಮ ಮನೆಯಲ್ಲಿದ್ದಂಥವರಿಗೆ ಗಂಭೀರ ಗಾಯಗಳಾಗಿದೆ. ಗಾಯಾಳುಗಳನ್ನು ಬೆಂಗಳೂರಿಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತದೆ. ಮೂಲಗಳ ಪ್ರಕಾರ ಮನೆಯಲ್ಲಿ ಡಿಟೋನೇಟರ್ಸ್ ಇತ್ತು ಎಂಬುದು ಪ್ರಾಥಮಿಕ ಮಾಹಿತಿಯಲ್ಲಿ ಗೊತ್ತಾಗಿದೆ. ಇನ್ನು ಘಟನಾ ಸ್ಥಳದಲ್ಲಿ FSL ತಂಡ ಪರಿಶೀಲನೆ ನಡೆಸಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಮಹಿಳೆಯ ಖಾಸಗಿ ವಿಡಿಯೋ ಹಾಗೂ ಫೋಟೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ವ್ಯಕ್ತಿಗಳ ವಿರುದ್ಧ ಕೇಸ್ ದಾಖಲಾಗಿದೆ. ಮಹಿಳೆಯೊಬ್ಬರಿಗೆ 2022ರಲ್ಲಿ ಸ್ವರೂಪ್ ಅನ್ನುವಾತ ಪರಿಚಯ ಆಗಿದ್ದ. ಬಳಿಕ ನನಗೆ ಕಷ್ಟ ಇದೆ ಅಂತ ಹೇಳಿ ಮಹಿಳೆ ಬಳಿ 4 ಲಕ್ಷ ರೂಪಾಯಿ ಪಡ್ಕೊಂಡಿದ್ದಂತೆ. ಆದರೆ ಹಣ ವಾಪಸ್ ಕೇಳಿದಾಗ ಖಾಸಗಿ ಫೋಟೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿರೋ ಆರೋಪ ಕೇಳಿ ಬಂದಿದೆ. ಇನ್ನು ಠಾಣೆಗೆ ದೂರು ಕೊಡೋದಕ್ಕೆ ಹೋದಾಗ ನಮ್ಮ ಹುಡುಗನ ತಂಟೆಗೆ ಬಂದರೆ ಸರಿ ಇಲ್ಲ ಅಂತ ಶೂಟ್ ಗಿರಿ ಧಮಕಿ ಹಾಕಿದ್ದಂತೆ. ಸದ್ಯ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಈ ಸಂಬಂಧ FIR ದಾಖಲಾಗಿದೆ. ಚಿನ್ನದ ಅಂಗಡಿಯಲ್ಲಿ ಚಿನ್ನ ದೋಚಿದ್ದಂಥ ಖತರ್ನಾಕ್ ಬುರ್ಕಾ ಗ್ಯಾಂಗ್ ಕೊನೆಗೂ ಪೊಲೀಸರ ಅತಿಥಿಯಾಗಿದೆ. ಚಿಂತಾಮಣಿಯಲ್ಲಿರುವಂತಹ ಸೌಂದರ್ಯ ಫ್ಯಾಷನ್ ಅಂಡ್ ಜ್ಯುವೆಲ್ಲರ್ಸ್ ಅಂಗಡಿಯಲ್ಲಿ ಕಳ್ಳತನ ನಡೆದಿತ್ತು. ಬುರ್ಕಾ ಗ್ಯಾಂಗ್ ಚಿನ್ನ ಕದಿಯುವ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಘಟನೆ ನಡೆದು 1 ವರ್ಷದ ಬಳಿಕ ಗ್ಯಾಂಗ್ ಕದ್ದ ವಸ್ತುಗಳ ಜೊತೆಗೆ ಕಾಕಿ ಬಲೆಗೆ ಬಿದ್ದಿದೆ. ಅಕ್ಟೋಬರ್ 6ರಂದು ಆಂಧ್ರಪ್ರದೇಶದ DCM ನಟ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಚಿಕ್ಕಬಳ್ಳಾಪುರಕ್ಕೆ ಭೇಟಿ ನೀಡಲಿದ್ದಾರೆ. ಚಿಂತಾಮಣಿ ನಗರದಲ್ಲಿ ಪವನ್ ಕಲ್ಯಾಣ್ ಅವರ ಕಾರ್ಯಕ್ರಮ ಆಯೋಜನೆಯಾಗಿದೆ. ಪವನ್ ಕಲ್ಯಾಣ್ ಆಗಮಿಸುವ ಸ್ಥಳವನ್ನ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ತಮಿಳುನಾಡಿನಲ್ಲಿ ನಡೆದ ಕಾಲ್ತುಳಿತ ದುರಂತದ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಯಾವುದೇ ರೀತಿಯಲ್ಲಿ ಭದ್ರತಾ ಲೋಪವಾಗದಂತೆ ಪೊಲೀಸರು ಎಚ್ಚರ ವಹಿಸಿದ್ದಾರೆ. ರಸ್ತೆ ಕಾಮಗಾರಿ ಹೆಸರಲ್ಲಿ 100 ಮರಗಳಿಗೆ ಕೊಡಲಿ ಏಟು ಬಿದ್ದಿದೆ. ಚಿತ್ರದುರ್ಗದ ಚಳ್ಳಕೆರೆ ನಗರದಲ್ಲಿರುವಂತಹ HPPC ಕಾಲೇಜು ಮೈದಾನದಲ್ಲಿ ಮರಗಳ ಮಾರಣ ಹೋಮ ನಡೆದಿದೆ. ಕಾಲೇಜಿನ ವಿದ್ಯಾರ್ಥಿಗಳು NSS ಕ್ಯಾಂಪ್ ಮೂಲಕ ಮರಗಳನ್ನು ಬೆಳೆಸಿದ್ರು. ಬೇವು, ಆಲದ ಮರ, ಹೊಂಗೆ ಮರ ಸೇರಿದಂತೆ ಹಲವು ತಳಿಯ ಮರಗಳನ್ನು ಬೆಳೆಸಲಾಗಿತ್ತು. ಸದ್ಯ ಡಬಲ್ ರೋಡ್ ಮಾಡುವ ಹಿನ್ನೆಲೆಯಲ್ಲಿ ಮರಗಳನ್ನು ಕಡಿಸಲಾಗಿದೆ. 100 ಮರಗಳನ್ನು ಕಡಿಸಿದ್ದಕ್ಕೆ ಪರಿಸರ ಪ್ರೇಮಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮರ ಕಡಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಸರ್ಕಾರಿ ಉದ್ಯೋಗಕ್ಕೆ ವಯೋಮಿತಿ ಸಡಿಲಿಕೆಗೆ ವಿರೋಧ ವ್ಯಕ್ತವಾಗಿದೆ. ಧಾರವಾಡದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ಮಾಡಿದ್ರು. 5 ವರ್ಷಗಳ ವಯೋಮಿತಿ ಸಡಿಲಿಕೆಗೆ ವಿದ್ಯಾರ್ಥಿಗಳು ಮನವಿ ಮಾಡಿದ್ರು. ಆದರೆ ಸರ್ಕಾರ ಕೇವಲ 3 ವರ್ಷ ಮಾತ್ರ ವಯೋಮಿತಿ ಸಡಿಲಿಕೆ ಮಾಡಿದೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವ ವಿದ್ಯಾರ್ಥಿಗಳು, ನಾವು ಕೇಳಿದಂತೆ ಸರ್ಕಾರ ವಯೋಮಿತಿ ಸಡಿಲಿಕೆ ಮಾಡಿಲ್ಲ. ಕೂಡಲೇ 5 ವರ್ಷಗಳ ಸಡಿಲಿಕೆ ಹಾಗೂ ನೇಮಕಾತಿ ಆರಂಭ ಆಗಬೇಕು, ಇಲ್ಲವಾದರೆ ಮತ್ತೆ ಹೋರಾಟ ಮಾಡ್ತೀವಿ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಏಷ್ಯಾ ಕಪ್ ಫೈನಲ್ನಲ್ಲಿ ಟೀಂ ಇಂಡಿಯಾ ಗೆಲುವು ಸಾಧಿಸಿತ್ತು. ಇನ್ನು ಮೊಯ್ಸಿನ್ ನಖ್ವಿ ಕೈಯಿಂದ ಏಷ್ಯಾ ಕಪ್ ಪಡೆಯಲಿಕ್ಕೆ ಭಾರತೀಯ ಕ್ರೀಡಾಪಟುಗಳು ನಿರಾಕರಿಸಿದರು. ಇದನ್ನೇ ಬಂಡವಾಳ ಮಾಡಿಕೊಂಡಂತ ನಖ್ವಿ ಟ್ರೋಫಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂಥ ಮಾಜಿ ಕ್ರಿಕೆಟಿಗ ಸೈಯದ್ ಕಿರ್ಮಾನಿ ಗ್ರೌಂಡ್ನಲ್ಲಿ ರಾಜಕೀಯ ಸರಿಯಲ್ಲ ಅಂತ ಹೇಳಿದರು. 13ನೇ ಆವೃತ್ತಿ ICC ಮಹಿಳಾ ಏಕದಿನ ವಿಶ್ವಕಪ್ ಟೂರ್ನಿ ಇವತ್ತಿನಿಂದ ಆರಂಭಗೊಳ್ಳಲಿದೆ. ಟೀಂ ಇಂಡಿಯಾ ಹಾಗೆಯೇ ಶ್ರೀಲಂಕಾ ಟೂರ್ನಿಗೆ ಆತಿಥ್ಯ ವಹಿಸಲಿದ್ದು ಈ ತಂಡಗಳೇ ಉದ್ಘಾಟನಾ ಪಂದ್ಯದಲ್ಲಿ ಸೆಣಸಾಡಲಿವೆ. ಟೂರ್ನಿ ನವೆಂಬರ್ 2ರವರೆಗೆ ನಡೆಯಲಿದ್ದು ಒಟ್ಟು 8 ತಂಡಗಳು ಪಾಲ್ಗೊಳ್ಳಲಿವೆ. ಇನ್ನು ಈ ಬಾರಿ ವಿಶ್ವಕಪ್ ಗೆದ್ದ ಟೀಮ್ಗೆ ಬರೋಬ್ಬರಿ 40 ಕೋಟಿ ಕ್ಯಾಶ್ ಪ್ರೈಸ್ ನೀಡಲಾಗ್ತಿದೆ.